ಇದೀಗ ನಮ್ಮ ನಡುವೆ ಉಪಸ್ಥಿತರಿರುವಂತಹ ಹಿರಿಯ ಲೇಖಕಿ ಮತ್ತು ತಿಂಗಳ ಅಂಗಳ ಬಳಗದ ಹಿರಿಯ ಸದಸ್ಯೆಯೂ ಕೂಡ ಆಗಿರುವಂಥ ಶ್ರೀಮತಿ ಮಲ್ಲಮ್ಮ ನಾಗರಾಜ್ ಅವರು ತಮ್ಮ ಕವಿತೆಯನ್ನು ವಾಚಿಸ್ತಾ ಇದ್ದಾರೆ. ಎಲ್ಲರಿಗೂ ಬಸವ ಜಯಂತಿಯ ಶುಭಾಶಯಗಳು. ಈ ದಿವಸ ನಾನು ಅಕ್ಕ ಮಹಾದೇವಿ ಕುರಿತು ಒಂದು ಪುಟ್ಟ ಕವನನ್ನು ಪ್ರಸ್ತುತಪಡಿಸಲಿಕ್ಕೆ ಬಯಸ್ತಾ ಇದ್ದೀನಿ. ಶೀರ್ಷಿಕೆ ಕದಳಿಯ ಕರ್ಪೂರ. ಅಕ್ಕ, ನೀ ಹುಟ್ಟಿದುದು ಉಡುತಡಿಯಲ್ಲಿ, ಬಯಲಾದುದು ಕದಳಿಯ ಬನದಲ್ಲಿ. ಸಾತ್ವಿಕ ದಂಪತಿಗಳ ಪುತ್ರಿಯಾಗಿಯೂ ಅಸಾಮಾನ್ಯ ದಿಟ್ಟತನವ ಮೈಗೂಡಿಸಿಕೊಂಡೆ. ಸಾವಿಲ್ಲದ ಕೇಡಿಲ್ಲದ ರೂಹಿಲ್ಲದ ಚೆಲುವಂಗೆ ಒಲಿದವಳು ನೀನು. ಕುಟುಂಬ ವ್ಯವಸ್ಥೆಯ ವಿರುದ್ಧ ಸಮರ ಸಾರಿದೆ, ಧಿಕ್ಕರಿಸಿದೆ ರಾಜಪ್ರಭುತ್ವವ, ಕಿತ್ತೊಗೆದೆ ಸಮಾಜದ ಕಟ್ಟುಕಟ್ಟಳೆಗಳ. ಪುಟಕ್ಕಿಟ್ಟ ಚಿನ್ನವಾದೆ ಅಲ್ಲಮ್ಮನ ನಿಕಷದಲ್ಲಿ. ಅಕ್ಕನೆಂಬ ಬಿರುದು ಪಡೆದೆ ಅನುಭವ ಮಂಟಪದಿ. ಶರಣರ ಮಂಡೆಗೆ ಹೂವು ತಂದವಳು ನೀನು. ಶರಣಸತಿ ಲಿಂಗಪತಿ ಧರ್ಮವ ಸಾಕ್ಷಾತ್ಕರಿಸಿದೆ. ಅಕ್ಕನ ಬದುಕೆ ಒಂದು ಕಾವ್ಯ ಸಂಪುಟ. ಆಡು ನುಡಿಯಲ್ಲಿ ಆಧ್ಯಾತ್ಮದ ಪಟ್ಟ ಕಟ್ಟಿದವಳು. ಜನಭಾಷೆಯನ್ನೇ ದೇವಭಾಷೆಯನ್ನಾಗಿಸಿದ ತಜ್ಞೆ. ಬೌದ್ಧಿಕತೆ, ಭಾವನಾತ್ಮಕತೆ, ಆಧ್ಯಾತ್ಮಿಕತೆಯ ಸಂಗಮವೇ ನೀನು. ಪ್ರಥಮ ಕವಿತ್ರಿಯಾಗಿ ಕನ್ನಡ ಭಾಷೆಗೆ ಭಾಷ್ಯ ಬರೆದೆ. ಕಗ್ಗತ್ತಲ ಹಾದಿಯಲ್ಲಿ ನಡೆದ ಒಂಟಿ ಸಲಗ. ತರು ಮರ ಪ್ರಾಣಿ ಪಕ್ಷಿಗಳಲ್ಲಿ ಶಿವನನ್ನು ಅರಸಿದವಳು. ಕದಳಿ ವನದ ದುರ್ಗಮ ಹಾದಿಯಲ್ಲಿ ಒಂಟಿಯಾಗಿ ಪಯಣಿಸಿ ತಪಗೈದು ಚನ್ನಮಲ್ಲಿಕಾರ್ಜುನನಲ್ಲಿ ಒಂದಾದವಳು. ಅಕ್ಕ, ನಿನ್ನೊಂದು ಪ್ರಖರ ಬೆಳಕು, ಸುಪ್ರಭೆ, ಕದಳಿಯ ಕರ್ಪೂರ, ಅನುಭಾವಿ, ವಿರಾಗಿಣಿ, ಆಧ್ಯಾತ್ಮಿಕ ಕ್ಷೇತ್ರದಿ ಎಂದೆಂದಿಗೂ ಮಿನುಗುವ ಧ್ರುವತಾರೆ. ನಮಸ್ಕಾರ. ಬಸವ ಜಯಂತಿ ಕವಿಗೋಷ್ಠಿ ಮುರುಘಾ ಮಠದಲ್ಲಿ ಏನು ಮೊನ್ನೆ ನಡೀತು, ಆ 20 ಜನರ ಕವಿಗೋಷ್ಠಿಯಲ್ಲಿ ಆ 20 ಜನರ ಸಾಲಿನಲ್ಲಿ ನಾನು ಕೂಡ ಕವನವನ್ನು ವಾಚನ ಮಾಡಿದ್ದೆ ಅವತ್ತು. ಆ ಕವಿತೆಯನ್ನೇ ತಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೀನಿ. ಅದು ಹಲ್ಲಮ್ಮನ ಕುರಿತು ಬರೆದಿರುವಂಥ ಕವಿತೆ. ಕವಿತೆಯ ಶೀರ್ಷಿಕೆ ಬೆರಗುಗೊಳಿಸಿದ ಶೂನ್ಯದ ಬೆಳಗು. ಬಯಲ ಬೆನ್ನೇರಿ ಬಂದ ಅಲೆಮಾರಿ ನೀನು, ಬೆಟ್ಟದ ಮೇಲಿನ ಮನೆಯಲ್ಲಿ ಗುಟ್ಟನು ಬಲ್ಲವನು. ಬೆಟ್ಟದ ಮೇಲಿನ ಮನೆಯ ಗುಟ್ಟನು ಬಲ್ಲವನು. ಮಾಯೆಯ ಕಣ್ಣಿಗೆ ಮಣ್ಣೆರಚಿ ನಿಂತವನೇ, ಅರಿವಿನ ಅಗ್ನಿಯಲ್ಲಿ ಅಹಂ ಸುಟ್ಟವನೇ. ಗುಹೇಶ್ವರನೆಂಬ ನಾಮದ ಅಂತರಂಗದಲ್ಲಿ ಅಲ್ಲಮ್ಮ ನೀನೊಬ್ಬ ಅಚ್ಚರಿಯ ಬೆರಗು. ಅಲ್ಲಮ್ಮ ನೀನೊಬ್ಬ ಅಚ್ಚರಿಯ ಬೆರಗು. ಬಾಹ್ಯ ಆಚರಣೆಯ ಮುಖವಾಡ ಕಿತ್ತು ತೋರಿದೆ ಶೂನ್ಯದಲ್ಲಿ ಬೆರೆವ ಸತ್ಯದ ಹೊಳಪು. ಕಾಲಿಲ್ಲದೆ ನಡೆವ, ಕಣ್ಣಿಲ್ಲದೆ ಕಾಣುವ ಅಚ್ಚರಿಯ ಆಧ್ಯಾತ್ಮ ಪಥವ ತೋರಿದೆ. ಸಂಸಾರದ ಸಂತೆಯಲ್ಲಿ ಸಾಕ್ಷಿಯಾಗಿ ನಿಂತು ಬಯಲನು ಬಯಲಿಗೆ ತಂದೆ. ಅರಿವೇ ಗುರುವೆಂದೆ, ಮರವೆಯೇ ಮಾಯೆಯೆಂದೆ. ಬಯಲೊಳು ಬಯಲಾದ ಅಪ್ರತಿಮ ಚೇತನ ನೀನು. ನಿನ್ನ ವಚನಗಳ ಗೂಢತೆಯ ಸತ್ಯದಲ್ಲಿ ಅರಿಯಬೇಕು ನಾವು ನಮ್ಮೊಳಗಿನ ಶೂನ್ಯವನ್ನು. ವಂದನೆಗಳು. ಆತ್ಮೀಯರೇ, ಇವತ್ತಿನ ಈ ಕಾರ್ಯಕ್ರಮದ ಆತಿಥ್ಯವನ್ನು ವಹಿಸಿಕೊಂಡಿರುವಂಥ ಶ್ರೀಯುತ GK ಕುಲಕರ್ಣಿ ಸರ್ ಅವರ ಕಿರಿಯ ಮಗಳು ಸ್ಮಿತಾ ಅವರು ದಾವಣಗೆರೆ ಕೆನರಾ ಬ್ಯಾಂಕಿನ ಉದ್ಯೋಗಿ. ಅವರು ಈ ಕಾರ್ಯಕ್ರಮದಲ್ಲಿ ತಮ್ಮ ಮನೆಯಲ್ಲಿ ನಡೆದಿರುವಂಥ ಈ ಕಾರ್ಯಕ್ರಮದ ಕುರಿತು ಒಂದೆರಡು ಅನಿಸಿಕೆಗಳನ್ನು ವ್ಯಕ್ತಪಡಿಸ್ತಾ ಇದ್ದಾರೆ.
ಎಲ್ಲರಿಗೂ ಶುಭ ಸಂಜೆ. ಇವತ್ತು ನಮ್ಮ ಮನೆಯಲ್ಲಿ ತಿಂಗಳ ಅಂಗಳ ಕಾರ್ಯಕ್ರಮದ ಪ್ರಯುಕ್ತ ಮತ್ತು V1 ದಾವಣಗೆರೆ V1 ಅವರ ಸಹಯೋಗದಲ್ಲಿ ಬಸವ ಜಯಂತಿಯ ಪ್ರಯುಕ್ತ ಬಸವಾದಿ ಪ್ರಮಥರು, ಶಿವಶರಣೆಯರು, ಅಕ್ಕ ಮಹಾದೇವಿಯವರ ಬಗ್ಗೆ ಕುರಿತು ಎಲ್ಲ ಹಿರಿಯ ಸಾಹಿತಿಗಳು ಮತ್ತು ನಮ್ಮ ಹಿರಿಯ ಪ್ರೊಫೆಸರ್ ಅವರಾದಂಥ ಬಂದೋಜಿ ಸರು, ಕೋರಿ ಸರು ಮತ್ತು ಎಲ್ಲ ಹಿರಿಯ ಸಾಹಿತಿಗಳು ಬಂದು ಈ ಕಾರ್ಯಕ್ರಮ ತುಂಬ ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದೀರಾ. ಮತ್ತು ನಮ್ಮ ಮನೆಗಳಲ್ಲಿ ವಾಚನಾಲಯ ಅನ್ನೋ ಒಂದು ಕಾರ್ಯಕ್ರಮದಲ್ಲಿ ಇವತ್ತು ನಮ್ಮ ಮನೆಯಲ್ಲಿ ಒಂದು ಚಿಕ್ಕ ವಾಚನಾಲಯವನ್ನು ಉದ್ಘಾಟನೆ ಮಾಡಿದ್ದೀವಿ. ಈ ಕಾರ್ಯಕ್ರಮಕ್ಕೆ ಬಂದು ತಮ್ಮೆಲ್ಲರ ಸಹಯೋಗದಿಂದ ಈ ಕಾರ್ಯಕ್ರಮ ತುಂಬ ಯಶಸ್ವಿಯಾಗಿದೆ. ಈ ಕಾರ್ಯಕ್ರಮ ಆಯೋಜಿಸಿದಂಥ ಗಂಗಾಧರ್ BL ಅವರು ಮತ್ತು ಚಿದಾನಂದ್ ಸರ್ ಅವರಿಗೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳು. ನಾನು ಕಾರ್ಯಕ್ರಮದ ಪ್ರಯುಕ್ತ ಒಂದು ಜೇಡರ ದಾಸಿಮಯ್ಯನವರ ಒಂದು ವಚನವನ್ನು ಹೇಳುತ್ತೇನೆ. ಇಳೆ ನಿಮ್ಮ ದಾನ, ಬೆಳೆ ನಿಮ್ಮ ದಾನ, ಸುಳಿದು ಬೀಸುವ ವಾಯು ನಿಮ್ಮ ದಾನ, ನಿಮ್ಮ ದಾನವನ್ನುಂಡು ಅನ್ಯರ ಹೊಗಳುವ ಕುನ್ನಿಗಳ ನೀನೆಂಬೆ ರಾಮನಾಥ, ನೀನೆಂಬೆ ರಾಮನಾಥ. ನಮಸ್ಕಾರ. ಆತ್ಮೀಯರೇ, ಶ್ರೀಯುತ GK ಕುಲಕರ್ಣಿ ಸರ್ ಅವರ ಹಿರಿ ಮಗಳಾದಂತಹ ಶ್ರೀಮತಿ ಬಬಿತಾ ಚಂದ್ರಶೇಖರ್ ಅವರು ಕೂಡ ಈ ಕಾರ್ಯಕ್ರಮದ ಕುರಿತು ಒಂದೆರಡು ಅನಿಸಿಕೆಗಳನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಎಲ್ರಿಗೂ ನಮಸ್ಕಾರ. ನಾನು ಕುಲಕರ್ಣಿ ಸರ್ ಅವರ ಪಕ್ಕದ ಮನೆಯವರು. ನಾವು ಒಂದೇ ಫ್ಯಾಮಿಲಿಯವ್ರ ಥರನೇ ಇದ್ದೀವಿ, ನಾವು ನೇಬರ್ಸ್ ಅಂತ ಏನಿಲ್ಲ. ಮೋರೋವರ್ ಈಗ ಈ ಬಳಗದಲ್ಲಿ ನಾನು ಒಬ್ಬಳಾಗಿರೋದಕ್ಕೆ ತುಂಬ ಹೆಮ್ಮೆ ಅನ್ನಿಸ್ತಾ ಇದೆ. ಮತ್ತು ನಮ್ಮ ತಾಯಿ ತಂದೆ ಯಾವಾಗಲೂ ಒಂದು ಮಾತು ಹೇಳ್ತಿದ್ರು, ಹಸಿದು ಬಂದವರಿಗೆ ಅನ್ನ ನೀಡಬೇಕು, ದಣಿದು ಬಂದವ್ರಿಗೆ ನೀರು ಕೊಡಬೇಕು, ದುಃಖದಲ್ಲಿ ಬಂದವ್ರಿಗೆ 4 ಸಾಂತ್ವನ ಮಾತು ಹೇಳಬೇಕು ಅಂತ. ಇದನ್ನೇ ನಾವು ಪಾಲಿಸ್ಕೊಂಡು ಬಂದಿದ್ದೀವಿ. ಸೊ ಬಸವ ಜಯಂತಿಯ ಇದಕ್ಕೆ ಇದ್ರ ಪ್ರಕಾರ ನಿಮಗೆಲ್ಲರಿಗೂ ಶುಭಾಶಯಗಳನ್ನು ಕೋರ್ತಿದ್ದೀನಿ. ಆತ್ಮೀಯರೇ, ಈ ಬಸವ ಜಯಂತಿ ಕಾರ್ಯಕ್ರಮ ಬಸವಾದಿ ಶರಣರ ಮತ್ತು ಈ ಬಸವಾದಿ ಪ್ರಮಥರ ಕುರಿತು ಚಿಂತನೆಯನ್ನು ಒಳಗೊಂಡಂತಹ ಮತ್ತು ಸ್ಮರಣೆಯನ್ನು ಒಳಗೊಂಡಂತಹ ಅನೇಕ ಕವಿತೆಗಳ ಮೂಲಕ ಸಾರ್ಥಕಗೊಂಡಿದೆ. ನಮ್ಮೆಲ್ಲ ಈ ತಿಂಗಳ ಅಂಗಳ ಬಳಗದ ಎಲ್ಲ ಕವಿ ಮಿತ್ರರು ಅತ್ಯುತ್ತಮವಾಗಿರುವಂಥ ಕವಿತೆಗಳನ್ನು ವಾಚನ ಮಾಡುವುದರ ಮೂಲಕ ಆ ಬಸವಾದಿ ಶರಣರಿಗೆ ಒಂದು ನಮಿಸುವಂತಹ ಕಾರ್ಯವನ್ನು ಆ ಮೂಲಕ ಮಾಡಿದ್ದಾರೆ. ಇದೀಗ ನಮ್ಮ ನಡುವೆ ಉಪಸ್ಥಿತರಿರುವಂಥ ಹಿರಿಯ ಕವಿ ಮತ್ತು ದಾವಣಗೆರೆ ಸಾಹಿತ್ಯ ವಲಯದ ಧ್ರುವತಾರೆ ಅಂತ ಹೇಳ್ಬೋದು, ಶ್ರೀಯುತ ಡಾಕ್ಟರ್ ಆನಂದ ಋಗ್ವೇದಿ ಅವರು ನಮ್ಮ ನಡುವೆ ಇದ್ದಾರೆ. ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು 2 ಚಿಂತನೆಯ ನುಡಿಗಳನ್ನು ನಮಗೆ ಕೇಳಿಸುವವರಿದ್ದಾರೆ. ಅವರ ಆ ನುಡಿಗಳನ್ನು ಕೂಡ ಆಲಿಸೋಣ. ಎಲ್ಲರಿಗೂ ನಮಸ್ಕಾರ. ನನ್ನ ತಂದೆ ತಾಯಿ ಇಬ್ಬರಿಗೂ ಕೂಡ ಆತ್ಮೀಯರಾಗಿರುವಂಥ JK ಕುಲಕರ್ಣಿಯವರ ಮನೆಯಲ್ಲಿ ಬಸವ ಜಯಂತಿಯ ಕಾರ್ಯಕ್ರಮವನ್ನು ಮತ್ತು ಕವಿಗೋಷ್ಠಿಯನ್ನು ಆಯೋಜಿಸಿರುವಂಥ ಈ ಹಿನ್ನೆಲೆಯಲ್ಲಿ ನನಗೆ ಭಾಳ ಸಂತೋಷವಾಗುವಂಥ ಒಂದು ಸಂಗತಿಯನ್ನು ನಿಮ್ಮೆದುರಿಗೆ ಹೇಳಬೇಕು. ಏನೆಂದರೆ, ಬಸವ ಜಯಂತಿಯನ್ನು ನಾವು 12ನೇ ಶತಮಾನದಿಂದ ಈವರೆಗೂ ಆಚರಿಸ್ತಾ ಇದ್ವಿ. ನಮ್ಮ ಮನೆಯಲ್ಲಿ ಹಬ್ಬ ಮಾಡ್ಕೊಳ್ತಾ ಇದ್ವಿ. ಆದರೆ ಸಾರ್ವಜನಿಕವಾಗಿ ಬಸವ ಜಯಂತಿಯನ್ನು ಮೊದಲು ಆರಂಭಿಸಿದ್ದು ದಾವಣಗೆರೆಯಲ್ಲಿ. ಹಳ್ಳಿಕರ ಮಂಜಪ್ಪನವರು ಈ ಕಾರ್ಯಕ್ರಮವನ್ನು ದಾವಣಗೆರೆಯಲ್ಲಿ ಸಾರ್ವಜನಿಕ ಬಸವ ಜಯಂತಿಯನ್ನು ಆಚರಿಸಬೇಕು ಅಂತ ಆರಂಭ ಮಾಡಿದರು. ಈಗ ಅದು ನಾಡಿನಾದ್ಯಂತ ಪಸರಿಸಿದೆ. ಬಸವಣ್ಣನವರ ಜಯಂತಿಯನ್ನು ಆಚರಿಸುವಂಥದ್ದು ಅಂತಂದರೆ ಮೊದಲೇ ಹೇಳಿದ ಹಾಗೆ ಅವರ ತತ್ವ ಆದರ್ಶಗಳನ್ನು ಮತ್ತು ವಚನಗಳನ್ನು ನಾವೆಲ್ಲ ಅಳವಡಿಸಿಕೊಳ್ಳೋದು ಮತ್ತು ಹೆಚ್ಚು ಹೆಚ್ಚು ಅದರ ಬಗ್ಗೆ ಧ್ಯಾನಿಸೋದು ಅಂತ ಅರ್ಥ. ಬಸವಣ್ಣನನ್ನು ನಾವು ಅಣ್ಣ ಬಸವಣ್ಣ ಅಂತ ಕರಿತೇವೆ. ಯಾಕೆ ಅಂದರೆ ಸಂಶಿ ಬೂಸನೂರು ಮಠ ಅವರ ಒಂದು ಶೂನ್ಯ ಸಂಪಾದನೆ ಪುಸ್ತಕದಲ್ಲಿ ಒಂದು ಘಟನೆ ಬರುತ್ತೆ. ಅಲ್ಲಮಪ್ರಭು ಅಧ್ಯಕ್ಷತೆ ವಹಿಸಿರುವಂಥ ಒಂದು ವಚನ ಮಂಟಪ, ನಮ್ಮ ಅನುಭವ ಮಂಟಪಕ್ಕೆ ಅಕ್ಕ ಮಹಾದೇವಿ ಬರ್ತಾಳೆ. ಆಕೆ ಮಹಾದೇವಿ ಅಷ್ಟೇ. ಒಬ್ಬ ಬೆತ್ತಲೆ ಹೆಣ್ಣು ಮಗಳು ಮಹಾದೇವಿ ಅಂತ ಒಬ್ಬ ಹೆಣ್ಣುಮಗಳು ಬಂದಾಗ ಬಸವಣ್ಣ ಕೇಳೋದು, ಅಕ್ಕ ನೀನು ಯಾರವ್ವ, ನಿನ್ನ ಹೆಸರೇನು? ಒಬ್ಬ ಬೆತ್ತಲೆ ಹೆಣ್ಣು ಮಗಳನ್ನು ಅಕ್ಕ ಎಂದು ಕರೆಯುವಂಥ ಬಸವಣ್ಣನನ್ನು ನಾವು ಅಣ್ಣ ಅಂತ ಕರೆಯೋದು ಅತ್ಯಂತ ಸಹಜ. ಮತ್ತು ಇಡೀ ಜಗತ್ತಿಗೆ ಸಾಮಾಜಿಕ ನೈತಿಕತೆಯನ್ನು ಕಳಬೇಡ ಕೊಲ್ಲಬೇಡ ಹುಸಿಯ ನುಡಿಯಲು ಬೇಡ ಅಂತ ವಚನ ಬರೆದಂಥ ಬಸವಣ್ಣ ಸಾಮಾಜಿಕ ನೈತಿಕತೆಯನ್ನು ಸಾರಿದಂಥವರು. ಅವರ ವಚನಗಳ ಮೂಲಕ, ಅವರ ಚಿಂತನೆಯ ಮೂಲಕ ನಾವೇನು ಸಮಾಜವನ್ನು ಕಲ್ಪಿಸ್ಕೊಳ್ತಾ ಇದ್ದೇವೆ ಅಥವಾ ಸಮಾಜವನ್ನು ಕಟ್ಟಬೇಕು ಅಂತ ಯೋಚನೆ ಮಾಡ್ತಾ ಇದ್ದೇವೆ. ಈಗ
ನಮ್ಮ ಬಸವಣ್ಣವರ ಕಾಲಾಗಿದ ನಂತರ 8 ಶತಮಾನಗಳ ನಂತರವೂ ಕೂಡ ಬಸವಣ್ಣ ಯಾಕೆ ಪ್ರಸ್ತುತ ಅಂತಂದರೆ ಅವರ ಆಲೋಚನೆಗಳು ಯಾವತ್ತಿಗೂ ಕೂಡ ಶಾಶ್ವತವಾಗಿರ್ತವೆ. ಅವರ ಕೊಡುಗೆ ಏನು ಸಮಾಜಕ್ಕಿದೆ, ಆ ಸಮಾಜದ ಪರಿಕಲ್ಪನೆ ಇದೆ, ಅದು ಯಾವತ್ತೂ ಕೂಡ ಶಾಶ್ವತವಾಗಿ ಮತ್ತು ನಿರಂತರವಾಗಿ ನಾವೆಲ್ಲ ಅಳವಡಿಸ್ಕೊಳ್ಬೇಕಾಗಿರುವಂಥ ವಿಚಾರ ಅಂತ ಹೇಳ್ತಾ ನಾನು ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು. ಕೆಲವೇ ನುಡಿಗಳಲ್ಲಾದರೂ ಕೂಡ ತುಂಬ ಒಂದು ವಿಶಾಲವಾದ ಅರ್ಥವನ್ನು ಒಳಗೊಂಡಿರುವಂಥ ಚಿಂತನೆಯ ನುಡಿಗಳನ್ನು ಆಡಿದಂಥ ಡಾಕ್ಟರ್ ಆನಂದ್ ಋಗ್ವೇದಿ ಸರ್ ಅವರಿಗೆ ವಂದನೆಯನ್ನು ಅರ್ಪಿಸ್ತಾ, ಆದ್ಮೇಲೆ ನಮ್ಮ ಈ ಕಾರ್ಯಕ್ರಮದಲ್ಲಿ ಹಿರಿಯರಾಗಿರುವಂಥ ನಿವೃತ್ತ ಪ್ರೊಫೆಸರ್ ಶ್ರೀಯುತ BG ಬಂದೋಜಿ ಅವರು ಉಪಸ್ಥಿತರಿದ್ದಾರೆ. ಅವರ ನುಡಿಗಳನ್ನು ಕೂಡ ಆಲಿಸೋಣ. ಶರಣಾರ್ಥಿ. ಒಂದು ಗಾದೆ ಮಾತಿದೆ, ಏನಂದರೆ ಮನೆಯೊಳಗೆ ಹಿರಿ ಮಗ ಆಗಿ ಹುಟ್ಟಬಾರ್ದು, ಭಾಷಣದೊಳಗೆ ಕೊನೆ ಭಾಷಣಕಾರಾಗಿ ಇರಬಾರ್ದು ಅಂತ. ಯಾಕೆಂದರೆ ಎಲ್ಲರದ್ದು ತಾಳ್ಮೆ ಪರೀಕ್ಷೆ ಮಾಡಿದಂಗೆ ಆಗ್ತೈತೆ ನಾವು. ಅದಕ್ಕೆ ನಾನು ಒಂದೇ ಹೇಳೋದು, ಇವತ್ತಿನ ಅಲ್ಲಮ್ಮ ಪ್ರಭುವ್ರ ಬಗ್ಗೆ, ಅಕ್ಕ ಮಹಾದೇವಿ ಬಗ್ಗೆ, ಬಸವಣ್ಣವ್ರ ಬಗ್ಗೆ ಈಗ ಹೆಂಗೆ ಆಗ್ಬಿಟ್ಟೈತೆ ಅಂದರೆ ಇದೊಂಥರ ಬರೀ ಫಾರ್ಸ್ ಆಗಿಬಿಟ್ಟೈತೆ. ಇದು ಅದನ್ನು ಆಚರಣೆ ತರೋರು ಯಾರೂ ಇಲ್ಲ. ನೇರವಾಗಿ ಹೇಳ್ತೇನೆ, ನಾನು ನೋಡ್ತಾ ಇದ್ದೇನೆ, ಅನುಭವಿಸ್ತಾ ಇದ್ದೇನೆ. ಆದರೆ ಹೇಳ್ತೇವೆ, ಮೂವ ಮೇ ರಾಮ್ ರಾಮ್ ಬಗಲ್ ಮೇ ಚೂರಿ ಅಂದಂಗೆ ಹಂಗೆ ಆಗ್ತೈತೆ ಪರಿಸ್ಥಿತಿ. ಅದಕ್ಕೆ ದಯವಿಟ್ಟು ಎಲ್ಲರೂ ಅದನ್ನು ಆಚರಣೆಯಲ್ಲಿ ತರೋಣ, ಅದರ ಪ್ರಕಾರ ಹೋರಾಟ ಮಾಡೋಣ. ಅದಕ್ಕೆಲ್ಲರದು ನಿಮ್ಮ ಏನು ಅನ್ಬೇಕಂದ್ರೆ ಒಂದು ಪರಿಶ್ರಮ ಇರಬೇಕು, ಅದಕ್ಕೊಂದು ತ್ಯಾಗ ಇರಬೇಕು, ಅಂದ್ರೆ ಆಗುತ್ತೆ. ಈಗ ಮಲ್ಲಮ್ಮ ಅವ್ರಿಗೆ ಗೊತ್ತು, ನಾವು ಅವರು ಕೂಡ ಒಂದೇ ಸಂಸ್ಥೆಯಲ್ಲಿ ವರ್ಕ್ ಮಾಡಿದವರು. ಅಲ್ಲಿ ಅವರು ಕೂಡ ಸಿರಿಗೇರಿಯಲ್ಲಿ ವರ್ಕ್ ಮಾಡಿದರು. ನಾನು 35 ವರ್ಷ ಸಿರಿಗೇರಿಯಲ್ಲಿ ರಿಟೈರ್ ಆಗಿಬಿಟ್ಟೆ. ಆದರೆ ಅಲ್ಲಿ ಶರಣ ಸಾಹಿತ್ಯದ ಬಗ್ಗೆ ಬೇಕಾದಷ್ಟನ್ನು ನಾವು ತಿಳ್ಕೊಂಡ್ವಿ. ನಿಜವಾಗಿ ಅಲ್ಲಿ ಅಷ್ಟು ಎಲ್ಲಿಯೂ ನಾವು ಕಂಡಿಲ್ಲ. ಹಿಂದಿನ ಜಗದ್ಗುರುಗಳು ಪ್ರತಿನಿತ್ಯ 15 ದಿವಸಕ್ಕೊಮ್ಮೆ ದಂಡನರ್ತನ ಗೋಷ್ಠಿ ಅಂತ ಮಾಡ್ತಿದ್ರು. ಅಲ್ಲೇ ಪ್ರತಿಯೊಬ್ಬ ವಿದ್ಯಾರ್ಥಿಯಲ್ಲಿ ಒಂದು ವಾಕ್ಚಾತುರ್ಯವನ್ನು ತರಬೇತಿ ಕೊಟ್ಟಂಗೆ ಮಾಡ್ತಿದ್ರು. ಮುಂದೆ ಆ ಮಗುವಿಗೆ ಎಲ್ಲಿ ಯಾವಲ್ಲಿಯೂ ಕೂಡ ಯಾವುದೇ ಸ್ಟೇಜ್ ಫೇರ್ ಇರಬಾರ್ದು, ಹಾಗೆ ಮಾಡ್ತಾಯಿದ್ರು. ಅದು ಒಂದು ನನಗೆ ಸದಾ ಅವಕಾಶ ಸಿಕ್ತು, ಅಲ್ಲಿ ಇದ್ವಿ. ಅದಕ್ಕೆ ನಾನು ಇವತ್ತು ಭಾಳ ಖುಷಿ ಆಯ್ತು ನಮಗೆ. ನೀವೆಲ್ಲರೂ ಅಲ್ಲಂಪ್ರಭುನ ಬಗ್ಗೆ, ಬಸವಣ್ಣವರ ಬಗ್ಗೆ, ಅಕ್ಕ ಮಹಾದೇವಿ ಬಗ್ಗೆ ಮಾತಾಡಿದ್ರಿ. ಅದು ಎಲ್ಲ ಮತ್ತೊಮ್ಮೆ ನಮಗೆ ಇತಿಹಾಸ ಮರುಕಳಿಸಿದ ಹಾಗಾಯಿತು. ಅದಕ್ಕೆ ತಮ್ಮೆಲ್ಲರಿಗೂ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ನಮಸ್ಕಾರ. ಹಿರಿಯರಾದ ಶ್ರೀಯುತ BG ಬಂದೋಜಿ ಸರ್ ಅವರ ನುಡಿಗಳಿಗಾಗಿ ವಂದನೆಯನ್ನು ಅರ್ಪಿಸ್ತಾ, ಇದೀಗ ನಮ್ಮ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂಥ ಮತ್ತೋರ್ವ ಹಿರಿಯರು, ನಿವೃತ್ತ ಪ್ರಾಂಶುಪಾಲರು ಮತ್ತು ನಿವೃತ್ತ ಪ್ರೊಫೆಸರ್ ಆಗಿರುವಂಥ ಶ್ರೀಯುತ ಮುತ್ತಣ್ಣ ಕೋರಿಯವರು ಒಂದೆರಡು ನುಡಿಗಳನ್ನು ಆಡಬೇಕಾಗಿ ವಿನಂತಿಸ್ತಾ ಇದ್ದೀವಿ. ಹಲವು ಮಾತೇನು ನೀನೊಲಿದು ಪಾದವನಿಟ್ಟ ನೆಲವೇ ಸುಕ್ಷೇತ್ರ, ಜಲವೇ ಪಾವನ ತೀರ್ಥ, ಸುಲಭ ಶ್ರೀ ಗುರುವೇ ಕೃಪೆಯಾಗು. ಪ್ರಾತಸ್ಮರಣೀಯರು ಪರಮಪೂಜ್ಯರಾದಂಥ ಮೃತ್ಯುಂಜಯಪ್ಪಗಳನ್ನು, ಮಹಾಂತಪ್ಪಗಳನ್ನು, ಬಸವೇಶ್ವರನ ನನ್ನ ಹೃನ್ಮನದಲ್ಲಿ ಸ್ಮರಿಸಿಕೊಳ್ಳುತ್ತಾ, ಮಹಾಮಹಿಮ ಸಂಗನ ಬಸವಣ್ಣ ಎನಗೋ ಗುರು ನಿನಗೋ ಗುರು ಜಗಕ್ಕೆಲ್ಲ ಗುರು ಕಾಣ ಗುಹೇಶ್ವರ. ಇವತ್ತಿನ ತಿಂಗಳ ಅಂಗಳ ಮನೆ ಈ ಕಾರ್ಯಕ್ರಮದೊಳಗೆ ಬಹಳ ಖುಷಿಯಾಯಿತು. ಈ ಒಂದು ಬಸವ ಜಯಂತಿ ನಿಜವಾಗಿಯೂ ಇವತ್ತು ಹಬ್ಬ, ಇವತ್ತು ಹಿರಿದ ಹಬ್ಬ ನಮಗೆ. ಯಾಕಂದರೆ ಕುಲಕರ್ಣಿಯವರ ಆತಿಥ್ಯ, ಅವರ ಸಂಸ್ಕಾರ, ಅವರ ಮಕ್ಕಳ ಸಂಸ್ಕಾರ, ಅವರೊಡನೆ ನೀವಿದ್ದಂಥ ಸಜ್ಜನರ ಸಂಘವಿಧಿ ಹೆಜ್ಜೆಯನ್ನು ಸವಿದಂತೆ ನಿಜವಾಗಿ ಸಾರ್ಥಕ ಜೀವನ ಅವ್ರದ್ದು. ಅವರು ಎದಕ್ಕೆ ಕರೆದ್ರೂ ನಾವು ಬರ್ತೇವೆ. ಯಾಕಂದರೆ ನಾವೆಲ್ಲ ಪ್ರತಿದಿನ ಕೂಡ್ತೇವೆ, ಪ್ರತಿದಿನ ಮಾತಾಡ್ತೇವೆ. ಅವರ ಕಾರ್ಯಕ್ರಮ ಏನೇ ಇದ್ದರು, ನಮ್ಮ ಕಾರ್ಯಕ್ರಮ ಏನೇ ಇದ್ದರು, ನಾವು ಪರಸ್ಪರ ಹೋಗೋದು ಬರೋದು ಮಾಡ್ತೇವೆ. ಅಂಥ ಸರಳ ಸಜ್ಜನಿಕೆಯ ಹಿರಿಯ ವ್ಯಕ್ತಿತ್ವ ಅವ್ರದ್ದು. ಮತ್ತು ಅವರು ಹಿರಿಯ ಸಾಹಿತಿಗಳು, ಯಾವುದೇ ಹಮ್ಮುಬಿಮ್ಮಿಲ್ಲ, ಅಷ್ಟು ಆತ್ಮೀಯವಾಗಿ ನಮ್ಮೊಡನೆ ಒಡನಾಟ ಮಾಡ್ತಾಯಿದ್ದಾರೆ. ಅದೇ ರೀತಿ ಬಂಧುಜಿಯವರಾಗಿರ್ಬೋದು, ಇಲ್ಲೆಲ್ಲ ಹಿರಿಯ ಸಾಹಿತಿಗಳು, ಕವಿಗಳು, ಅಕ್ಕಂದಿರು, ತಮ್ಮೆಲ್ಲರ ಆತ್ಮಕ್ಕೆ ಶರಣಾರ್ಥಿ. ಇಳೆ ನಿಮ್ಮ ದಾನ, ಅದನ್ನು ನಾನು ಹಾಡಬೇಕಂದ್ರೆ ಅಕ್ಕ ಹೇಳಿಬಿಟ್ಲು, ಹೇಳಲಿ. ಇಳೆ ನಿಮ್ಮ ದಾನ, ಇಳೆ ನಿಮ್ಮ ದಾನ, ಇಳೆ ನಿಮ್ಮ ದಾನ, ಬೆಳೆ ನಿಮ್ಮ ದಾನ, ಬೆಳೆ ನಿಮ್ಮ ದಾನ, ಇಳೆ ನಿಮ್ಮ ದಾನ, ಇಳೆ ನಿಮ್ಮ ದಾನ, ಬೆಳೆ ನಿಮ್ಮ ದಾನ. ನಿಮ್ಮ ದಾನವನುಂಡು, ನಿಮ್ಮ ದಾನವನುಂಡು ಅನ್ಯರ ಪಗಳುವ, ನಿಮ್ಮ ದಾನವನುಂಡು ಅನ್ಯರ ಪಗಳುವ, ಕುನ್ನಿಗಳಿಗೆ ನೆಂಬೆ ರಾಮನಾಥ. ಇಳೆ ನಿಮ್ಮ ದಾನ, ಇಳೆ ನಿಮ್ಮ ದಾನ,
ಬೆಳೆ ನಿಮ್ಮ ದಾನ ಸುಳಿದು ಸೂಸುವ ವಾಯು ನಿಮ್ಮ ದಾನ ಸುಳಿದು ಸೂಸುವ ವಾಯು ನಿಮ್ಮ ದಾನ ನಿಮ್ಮ ದಾನವನುಂಡು ನಿಮ್ಮ ದಾನವನುಂಡು ಅನ್ಯರ ಪಗಳುವ ಕುನ್ನಿಗಳಿಗೆ ನೆಂಬೆ ರಾಮನಾಥ. ನೋಡಿ ಎಷ್ಟು ಒಳ್ಳೆಯ ವಚನವನ್ನು ನಾವು ಕಾಣ್ತೀವಿ. ಅದೇ ರೀತಿ 12ನೇ ಶತಮಾನದ ಕನ್ನಡ ಸಾಹಿತ್ಯದೊಳಗೆ ಒಂದು ಸುವರ್ಣ ಯುಗ 12ನೇ ಶತಮಾನ. ಅದು ಎಷ್ಟು ಆಡು ಭಾಷೆ ಒಳಗೆ ಬರೆದ್ರು ಅವರು. ಆವಾಗ ಸಂಸ್ಕೃತ ಭೂಯಿಷ್ಠವಾಗಿತ್ತು. ಧರ್ಮ ಅಂದರೆ ಏನು ಗೊತ್ತಿದ್ದಿಲ್ಲ. ಜನಸಾಮಾನ್ಯ ಯಾಕೆ ಖುಷಿಪಟ್ಟರು ಅಂದರೆ ಅವರು ಆಡ್ತಕ್ಕಂಥ ಭಾಷೆ ಒಳಗೆ ವಚನಗಳ ರಚನೆ ಮಾಡಿದ್ರು. ವಚನಗಳನ್ನ ಹಾಡ್ಬೋದು, ಮಾತಾಡ್ಬೋದು. ವಚನ ಅಂದರೆ ಮಾತು, ಹಾಡಬಹುದು, ಮಾತಾಡಬಹುದು. ಅಷ್ಟು ಸುರಳ ಸುಂದರವಾದಂಥ ವಚನಗಳನ್ನು ಶರಣ ರಚನೆ ಮಾಡಿದರು. ಮನೆ ಮನೆಗೆ ಅವರು ಭಕ್ತಿ ಮಾರ್ಗ, ಜ್ಞಾನ ಮಾರ್ಗ, ಕರ್ಮ ಮಾರ್ಗ 3 ಮಾರ್ಗವನ್ನು ತೋರಿಸಿದರು. ಹೇಳ್ತೇವೆ ನಾವು ಕಾರ್ಲ್ ಮಾರ್ಕ್ಸ್, ಗಾಂಧೀಜಿ ಇಸ್ಕೊಲ್ ಟು ಬಸವ ಅಂತ. ಕಾರ್ಲ್ ಮಾರ್ಕ್ಸ್ ಏನಂತಂದರು, ಗಾಂಧೀಜಿಯವರು ಏನು ಹೇಳಿದರು ಅದನ್ನೆಲ್ಲವನ್ನು ಮಾಡಿದ್ರು. ಕಾರ್ಯರೂಪ ಮಾಡಿದವರು ಬಸವಣ್ಣವರು. ಕಾಯಕವೇ ಕೈಲಾಸ ಅಂತ ಹೇಳಿದರು. ಅವರು ಕಾಯಕಕ್ಕೆ ಮಹತ್ವವನ್ನು ಕೊಟ್ಟರು. ಅಂತಹ ಜಗಜ್ಯೋತಿ ಬಸವಣ್ಣನವರ ಈ ಜಯಂತಿಯ ನಿಮಿತ್ತ ಹೆಚ್ಚು ಮಾತನಾಡಬೇಕನ್ನೋದೈತೆ ನನಗೆ. ಆದರೆ ಹೆಚ್ಚಿಗೆ ಟೈಮ್ ಇಲ್ಲ. ಅದಕ್ಕೆ ಈ ಉರಿ ಬಿಸಿಲೊಳಗೂ ಕೂಡ ನಿಮ್ಮ ಒಂದೊಂದು ವಚನ ಕೂಡ ನಮಗೆ ಎಸಿ ಕಂಡಂಗೆ ಹಾಕಿದ್ದು. ಅಷ್ಟು ತಂಪನ್ನು ಕೊಟ್ಟು ಏನೂ ಲೆಕ್ಸಿಲ್ಲ. ನಾವು ನೀರು ಸದ್ಯ ಕುಡಿಲಿಲ್ಲ, ಪಾನಕ ಕುಡಿದಿದ್ವಿ. ಆದರೂ ಇದು ಇಷ್ಟೆಲ್ಲ ನೀವು ಸಹಿಸ್ಕೊಂಡು ಈಗ ಹೆಂಗೈತಿ ಅಂದ್ರೆ ಸ್ವಯಂ ಲಾಕ್ಡೌನ್ ಐತಿ ಹೊರಗೆಲ್ಲ. ಇಂಥದ್ರೊಳಗೆ ನೀವು ಬಂದಿರಲ್ಲ, ನಿಜವಾಗಿ ನಿಮ್ಮ ಆತ್ಮಗಳಿಗೆ ನನ್ನ ನಮಸ್ಕಾರಗಳು. ಯಾಕಂದ್ರೆ ಅಷ್ಟೊಂದು ಉರಿ ಬಿಸಿಲೈತಿ. ಆ ಉರಿ ಬಿಸಿಲೊಳಗೆ ನಿಮ್ಮ ಮುಖ ನೋಡಿದರೆ ನನಗೆ ಹೊಸ ಚೈತನ್ಯ ಬರ್ತೈತಿ. ಅಷ್ಟು ಖುಷಿ ಆಕೈತಿ. ಅಷ್ಟೇ ಎಲ್ಲರೂ ಉತ್ತಮವಾಗಿ ಇಲ್ಲೇ ವಚನಗಳನ್ನು ಪ್ರಸ್ತುತಪಡಿಸಿದ್ರಿ. ಮತ್ತು ಇವರು ಕೂಡ ಯಾವುದೇ ಒಂದು ಚೋಪಣಿ ಇಲ್ದಾನ ಸಾಹೇಬರು ಅಲ್ಲೇ ಅವ್ರ ಹೆಸರು, ಎಲ್ಲರ ಹೆಸರು ಹೇಳ್ತಾರೆ ಅವರು. ಅದು ಒಂದು ಅದ್ಭುತ. ಆದರೆ ನನ್ನ ಹೆಸರು ಸ್ವಲ್ಪ ಇದನ್ನು ಮಾಡಿದ್ದಾರೆ ಅವರು. ಇರಲಿ, ಈ ಎಲ್ಲರಿಗೂ ಕೂಡ ಮತ್ತೊಮ್ಮೆ ತಮ್ಮೆಲ್ಲರ ಆತ್ಮಕ್ಕೆ ಶರಣಾರ್ಥಿ. ಮತ್ತೆ ಅವಕಾಶಕ್ಕಾಗ ಹೆಚ್ಚಿನ ಒಂದು ಚಿಂತನೆಯನ್ನು ಮಾಡೋಣ ಅಂತ ಹೇಳ್ತಾ ತಮ್ಮೆಲ್ಲರ ಆತ್ಮಕ್ಕೆ ವಂದಿಸಿ ನನ್ನ ಒಂದೆರಡು ಮಾತಿಗೆ ಪೂರ್ಣ ವಿರಾಮ ಕೊಡುತ್ತೇನೆ. ಆತ್ಮೀಯರೇ, ಇದುವರೆಗೂ ಕೂಡ ಶ್ರೀಯುತ JK ಕುಲಕರ್ಣಿ ಸರ್ ಅವರ ಮನೆ ಅಂಗಳದಲ್ಲಿ ಈ ಬಸವ ಜಯಂತಿಯ ಕವಿಗೋಷ್ಠಿ ಮತ್ತು ಚಿಂತನೆಯ ಒಳವುಗಳ ಒಂದು ಈ ಕಾರ್ಯಕ್ರಮ ಅತ್ಯಂತ ಸಾಂಗವಾಗಿ ಯಶಸ್ವಿಗೊಂಡಿದೆ. ಈ ಒಂದು ಸಾಹಿತ್ಯದ ಪ್ರಚಾರ ಮತ್ತು ಪ್ರಸರಣದ ಕಾರ್ಯದಲ್ಲಿ ತೊಡಗಿರುವಂಥ ತಿಂಗಳ ಅಂಗಳ ಬಳಗ ಅದು ಯಾರಿಂದಲೂ ಕೂಡ ಯಾವುದೇ ರೀತಿಯ ಒಂದು ಆರ್ಥಿಕ ನೆರವನ್ನು ಪಡೆದುಕೊಳ್ಳದೆ, ಅಂತೆಯೇ V1 ದಾವಣಗೆರೆ V1 ಕಾವ್ಯಧಾರೆಯೂ ಕೂಡ ಯಾವುದೇ ಒಂದು ಆರ್ಥಿಕ ಸಹಕಾರವಿಲ್ಲದೆ ಈ ಒಂದು ಕಾರ್ಯಕ್ರಮವನ್ನು ಬಿತ್ತರಿಸುವಂತಹ ಕಾರ್ಯದಲ್ಲಿ ತೊಡಗಿರುವಂಥದ್ದು ನಿಜವಾಗಿಯೂ ಕೂಡ ಈ ರೀತಿಯ ಒಂದು ಸಹಯೋಗವು ಕೂಡ ನಮ್ಮ ಸಮಾಜದಲ್ಲಿ ಸಿಗುತ್ತದಾ ಅನ್ನೋದಕ್ಕೆ ಒಂದು ಅಚ್ಚರಿಯನ್ನು ಉಂಟು ಮಾಡುವಂಥ ದಿಸೆಯಲ್ಲಿ ಈ ಕಾರ್ಯಕ್ರಮ ಅವರಿಗಾಗಿಯೇ ವೈಯಕ್ತಿಕವಾಗಿ ಒಂದು ಆಸಕ್ತಿಯನ್ನು ತಾಳಿ ಈ ಸಾಹಿತ್ಯದ ಮತ್ತು ಸಂಗೀತದ ಸಾಂಸ್ಕೃತಿಕ ಪಸರಣೆಯ ಕಾರ್ಯಕ್ರಮವನ್ನು ಎಲ್ಲರೂ ಕೂಡ ತಾವೇ ಒಂದು ವೈಯಕ್ತಿಕ ಆಸ್ಥೆಯನ್ನು ವಹಿಸಿ ಸಾಂಗವಾಗಿ ನೆರವೇರಿಸ್ಕೊಂಡು ಬರ್ತಾ ಇದ್ದಾರೆ. ಈ ತಿಂಗಳ ಅಂಗಳ ಬಳಗ ಅದೇ ರೀತಿ ಎಲ್ಲರ ಒಂದು ವೈಯಕ್ತಿಕ ಅಭಿಷ್ಠೆಯ ಮೂಲಕ ಅದು ಸಾಗ್ತಾ ಇದೆ. ಈ ಒಂದು ಇಂತಹ ಒಂದು ಕಾರ್ಯಕ್ರಮದಲ್ಲಿ ಇವತ್ತು ಶ್ರೀಯುತ JK ಕುಲಕರ್ಣಿ ಸರ್ ಅವರು ನಮ್ಮ ಒಂದು ಕೋರಿಕೆಗೆ ಓಗೊಟ್ಟು ಅವರೇ ವೈಯಕ್ತಿಕವಾಗಿ ಒಂದು ಆಸಕ್ತಿಯನ್ನು ತಾಳಿ ಇವತ್ತು ವಿಶೇಷವಾದ ಈ ಬಸವ ಜಯಂತಿ ಕಾರ್ಯಕ್ರಮವನ್ನು ತಮ್ಮ ಮನೆಯಲ್ಲಿ ಅವರು ನೆರವೇರಿಸಿಕೊಟ್ಟಿದ್ದಾರೆ. ಇಂಥ ಒಂದು ನಮ್ಮ ಕರೆಗೆ ಹೋಗೊಟ್ಟು ಆ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾಗಿ ಈ ಒಂದು ಮನೆಯಲ್ಲಿ ಅವರು ತುಂಬ ಸರಳವಾಗಿ ಸಡಗರ ಸಂಭ್ರಮದಿಂದ ಆಚರಿಸಿರ್ತಕ್ಕಂಥ ಅವರಿಗೂ ಮತ್ತು ಅವರ ಕುಟುಂಬ ವರ್ಗಕ್ಕೂ ಕೂಡ ಮತ್ತೊಮ್ಮೆ ಭಗವಂತನಲ್ಲಿ ನಾವು ಪ್ರಾರ್ಥನೆಯನ್ನು ಮಾಡ್ತಾ ಅವರ ಕುಟುಂಬದಲ್ಲಿ ಸದಾಕಾಲ ಶಾಂತಿ ಮತ್ತು ಸುಖ ಎಲ್ಲವೂ ಕೂಡ ಲಭಿಸಲಿ, ಅವರಿಗೆ ಆಯುರಾರೋಗ್ಯ ಐಶ್ವರ್ಯಾದಿಗಳನ್ನು ಭಗವಂತನು ಕರುಣಿಸಲಿ ಅನ್ನುವಂಥ ಒಂದು ವೈಯಕ್ತಿಕ ಶುಭ ಚಿಂತನೆಯನ್ನು ಅವರ ಮುಂದೆ ಪ್ರಸ್ತುತಪಡಿಸ್ತಾ, ಯಾಕೆ ಅಂತೇಳಿದರೆ ಇವತ್ತು ಯಾವುದೇ ಒಂದು ಕಾರ್ಯಕ್ರಮವನ್ನು ಮಾಡುವಾಗ ನಮಗೆ ಈ ಎಳೆದಾನ, ಮಹಾದಾನ, ಆ ದಾನದ ಬಗ್ಗೆ ಮಾತನಾಡುವಂಥ ಸಂದರ್ಭದಲ್ಲಿ ಒಂದು ಸ್ಥಳದಾನವೂ ಕೂಡ ಬಹಳ ಮುಖ್ಯವಾಗತ್ತೆ. ತಮ್ಮ ಮನೆಗಳಲ್ಲಿ ಅವರು ವೈಯಕ್ತಿಕವಾಗಿ ಸ್ಥಳದಾನವನ್ನು ಮಾಡುವುದರ ಜೊತೆಯಲ್ಲಿ ಅನ್ನದಾನವನ್ನು ಕೂಡ ಮಾಡುವಂಥ
ಕಾರ್ಯದಲ್ಲಿ ನಮ್ಮ ತಿಂಗಳಂಗಳ ಬಳಗದ ಸದಸ್ಯರು ತೊಡಗಿಕೊಂಡಿದ್ದಾರೆ ಅನ್ನುವಂಥದ್ದೇ ಒಂದು ವಿಶೇಷ ಮತ್ತು ಮಾದರಿ ಅಂತೇಳಿ ಭಾವಿಸ್ಕೊಳ್ತಾ, ಇಂಥ ಹಿರಿಯರ ನಡುವೆ ಕಿರಿಯನಾದ ನಾನು ಸಂಚಾಲಕನಾಗಿ ಈ ಕಾರ್ಯವನ್ನು ಮುಂದುವರಿಸ್ತಾ ಇರುವಂಥದ್ದು ನನಗೂ ಕೂಡ ಒಂದು ತುಂಬ ಖುಷಿಯನ್ನು ಕೊಟ್ಟಿರುವಂಥ ಸಂಗತಿ. ಈ ಒಂದು ಸಂದರ್ಭದಲ್ಲಿ ಶ್ರೀಯುತ ಜಿ ಕೆ ಕುಲಕರ್ಣಿ ಸರ್ ಅವರು ಮತ್ತು ಅವರ ಕಿರಿಮಗಳಾದಂಥ ಸ್ಮಿತಾ ಅವರು ದಯಮಾಡಿ ನಮ್ಮ ಈ ತಿಂಗಳ ಅಂಗಳ ಬಳಗದ ಗೌರವಾರ್ಪಣೆಯನ್ನು ಸ್ವೀಕರಿಸಬೇಕಾಗಿ ಅವರಿಗೆ ಕೋರ್ತಾ, ಈ ಒಂದು ಗೌರವಾರ್ಪಣೆಯನ್ನು ನಮ್ಮ ಬಳಗದ ಹಿರಿಯರಾದ ಶ್ರೀಮತಿ ಮಲ್ಲಮ್ಮ ನಾಗರಾಜ್ ಮೇಡಮ್ ಅವರು, ಬಂದೋಜಿ ಸರ್ ಅವರು ಮತ್ತು ಮುತ್ತಣ್ಣ ಕೋರಿ ಸರ್ ಅವರು ಹಾಗೂ ಸಂಧ್ಯಾ ಮೇಡಮ್ ಅವರು ನೆರವೇರಿಸ್ಕೊಡ್ಬೇಕು. ಡಾಕ್ಟರ್ ಆನಂದ್ ಋಗ್ವೇದಿ ಸರ್ ಅವರು ಕೂಡ ಈ ಒಂದು ಗೌರವಾರ್ಪಣೆಯನ್ನು ನೆರವೇರಿಸ್ಕೊಡ್ಬೇಕು ಅಂತೇಳಿ ಅವರಲ್ಲಿ ಕೋರ್ತಾ ಇದ್ದೇವೆ. ಈ ಕಡೆ ನೋಡಿ, ಸ್ವಲ್ಪ ಈ ಕಡೆ ಗಂಗಾಧರ್ ಸರ್ ನೋಡಿ, ಈ ಕಡೆ ನೋಡಿ, ಸಂಧ್ಯಾ ಮೇಡಮ್ ಅವರೇ ನೋಡಿ.